ಹಳೆಯ ಕಾಲದ ಅಪರೂಪದ ಒಂದು ಹೊಸ ರೆಸಿಪಿ ಮಾಡ್ತಿದ್ದೀನಿ ಇವತ್ತು. ಸೊ ಕೊಬ್ಬರಿ ಮತ್ತು ಬೆಲ್ಲದ ಕಡುಬು ಅಂತ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಸೊ ಏನಾದರೂ ಸ್ವೀಟ್ ತಿನ್ನಬೇಕನ್ನಿಸಿದ್ರೆ ಈ ಹಳೆಯ ಕಾಲದ ರೆಸಿಪಿನ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ಇವಾಗ ಕೂಡ ನಮ್ಮ ಹಳ್ಳಿಯಲ್ಲಿ ತುಂಬಾ ಫೇಮಸ್ ಈ ರೆಸಿಪಿ. ನಾನಿಲ್ಲಿ ಈ ರೆಸಿಪಿ ಮಾಡೋದಕ್ಕೆ 1 ಕಪ್ ಆಗುವಷ್ಟು ಬೆಲ್ಲ ಮತ್ತು 1 ಕಪ್ ಆಗುವಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಕೊಬ್ಬರಿನೇ ತುರ್ಕೊಂಡು ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ಮಿಕ್ಸಿಯಲ್ಲಿ ಬೆಲ್ಲನ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಏಲಕ್ಕಿ ಪೌಡರ್ ಸೇರಿಸ್ತಿದ್ದೀನಿ, ಒಂದು ಅರ್ಧ ಚಮಚ ಆಗುವಷ್ಟು. ನೀವು ಬೆಲ್ಲನ ತುರ್ಕೊಂಡು ಸೇರಿಸಿದರೆ ಇಲ್ಲಿ ಮಿಕ್ಸಿಯಲ್ಲಿ ಹಾಕೋದೇನು ಬೇಕಾಗಿಲ್ಲ, ತುರಿದು ಕೂಡ ತೊಗೋಬೋದು ಬೆಲ್ಲ. ನಾನು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಲ್ವ, ಹೀಗಾಗಿ ಇಲ್ಲಿ ಮಿಕ್ಸಿಯಲ್ಲಿ ಈ ರೀತಿ ರುಬ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಬೆಲ್ಲ ಇವಾಗ ರುಬ್ಕೊಂಡಾಗಿದೆ. ಬೆಲ್ಲ ರುಬ್ಕೊಂಡಾದ್ಮೇಲೆ ಇದರಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಏಲಕ್ಕಿ ಪೌಡರ್ ಹಾಕೋದು ಮಾತ್ರ ಮರಿಬಾರ್ದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಜಾಜಿಕಾಯಿ ಇದ್ದರೆ ಅದು ಕೂಡ ಹಾಕೋಬೋದು. ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ. ಒಂದು 2 ಚಿಟಿಕೆ ಆಗುವಷ್ಟು ಜಾಜಿಕಾಯಿ ಹಾಕೋಬೋದು ನೀವು ಇದರಲ್ಲಿ. ಇವಾಗ ಏನಿಲ್ಲ, ನೀಟಾಗಿ ಈ ಬೆಲ್ಲ ಮತ್ತು ಕೊಬ್ಬರಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಮತ್ತು ಈ ವಿಡಿಯೋ ನೀವು ಎಲ್ಲಿಂದ ನೋಡ್ತಿದ್ದೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಕೂಡ ಈ ಮೊದಲು ತಿಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಮ್ಮ ಅಜ್ಜಿ, ನಮ್ಮ ಮಮ್ಮಿ ಎಲ್ಲರೂ ಮಾಡ್ತಾರೆ ಹಳ್ಳಿಯಲ್ಲಿ ಈ ರೆಸಿಪಿ. ಇವಾಗೇನಿಲ್ಲ, ನಾರ್ಮಲಾಗಿ ನಾನು ಗೋಧಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿನಿ. ಗೋಧಿ ಹಿಟ್ಟಿನಲ್ಲೇ ಮಾಡ್ಕೋಬೋದು, ಮೈದಾ ಹಿಟ್ಟು ಬೇಕಂತೇನಿಲ್ಲ. ನಾರ್ಮಲಾಗಿ ನಾವು ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊತೇವೆ ನೋಡಿ ಅದೇ ರೀತಿ ನಾದ್ಕೊಂಡಿನಿ. ಸ್ವಲ್ಪ ಲೈಟಾಗಿ ಗಟ್ಟಿ ಇರಬೇಕು ಅಷ್ಟೇ. ಇವಾಗ ನೋಡಿ, ಪೂರಿ ಯಾವ ಸೈಜಿಂದ ಇರುತ್ತೆ ಅಲ್ವಾ ಅಷ್ಟೇ ಹಿಟ್ಟು ಇಟ್ಕೊಂಡು ನಾನಿಲ್ಲಿ ಗೋಧಿ ಹಿಟ್ಟು ಹಚ್ಕೊಂಡಿದ್ದನ್ನು ರೌಂಡಾಗಿ ಲಟ್ಟಿಸ್ಕೊಂಡು ತೊಗೋಬೇಕು ಅಷ್ಟೇ. ಮತ್ತು ನಾನು ಸೈಡ್ನಲ್ಲಿ ನೀರು ಕೂಡ ಕುದಿಯೋದಕ್ಕೆ ಇಟ್ಟಿದ್ದೀನಿ, ಸ್ಟೀಮ್ ಮಾಡೋದಕ್ಕೆ. ಇವಾಗ ನೋಡಿ, ಇದನ್ನು ತೆಳ್ಳಗೆ ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ. ಅಷ್ಟೇ ಮೀಡಿಯಮ್ ಆಗಿರಲಿ, ಜಾಸ್ತಿ ತೆಳ್ಳಗೂ ಇರಬಾರ್ದು ಮತ್ತು ಜಾಸ್ತಿ ದಪ್ಪ ಕೂಡ ಇರಬಾರ್ದು. ಇವಾಗ ನೀವು ಇಲ್ಲಿ ಸ್ಟಫಿಂಗ್ಗೆ ಎಷ್ಟು ಬೇಕೋ ಅಷ್ಟು ನೀವು ಅದನ್ನು ಹಾಕೋಬೋದು. ಓಕೆ ನೋಡಿ, ನೀಟಾಗಿ ಸೈಡಿಗೆ ಒಂದು ಸ್ವಲ್ಪ ಜಾಗ ಬಿಟ್ಟು ಇದನ್ನು ಸ್ಟಫಿಂಗ್ ಹಾಕೋಬೇಕಾಗುತ್ತೆ. ಇವಾಗೇನಿಲ್ಲ, ಈ ನೀರು ತೊಗೊಂಡಿದ್ದು ನಾನಿಲ್ಲಿ ನೀರು ಹಚ್ತಿದ್ದೀನಿ. ಈ ರೀತಿ ನಾರ್ಮಲಾಗಿ ಕಾರ್ಜಿಕೆ ಮಾಡ್ತೇವಲ್ಲ ಅದೇ ರೀತಿ ಇದು ಕೂಡ ಅಷ್ಟೇ. ಸೊ ಹಬೆಯಲ್ಲಿ ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ. ನಿಮಗೇನಾದರೂ ಸ್ವೀಟ್ ತಿನ್ಬೇಕನ್ನಿಸಿದ್ರೆ ಸೊ ಖಂಡಿತ ಈ ರೆಸಿಪಿನ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ಓಕೆ ನೋಡಿ, ಇವಾಗ ನೀಟಾಗಿ ಇದನ್ನು ಪ್ಯಾಕ್ ಮಾಡ್ಕೊಂಡು ನಾನು ಅದು ಕೊರಿಯೋ ಮಣಿ ಇತ್ತಂದರೆ ಅದರಲ್ಲಿಂದ ಕೊರ್ಕೊಂಡು ಕೂಡ ತೊಗೋಬೋದು. ಎಲ್ಲನೂ ಒಂದೇ ಸೈಜಿಂದ ಬರುತ್ತೆ. ಇವಾಗ ಮತ್ತು ಇನ್ನೊಂದು ಲಟ್ಟಿಸ್ಕೊಂಡು ತೋರಿಸ್ತಿದ್ದೀನಿ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಈ ಸ್ಟಫಿಂಗ್ನ ಸೇರಿಸ್ತಿದ್ದೀನಿ ಈ ರೀತಿ ನೀಟಾಗಿ. ಸ್ವಲ್ಪ ಸೈಡಿಗೆ ಬಿಟ್ಟು ಹಾಕ್ಕೊಳ್ಳಿ, ಈ ರೀತಿ ಸರಿಯಾಗಿ ಮೆತ್ಕೊಳ್ಳುತ್ತೆ ಅದು. ಮತ್ತು ನೀರು ಹಚ್ತಿದ್ದೀನಿ. ನೀರು ಹಚ್ಚಿ ಈ ರೀತಿ ಪ್ಯಾಕ್ ಮಾಡಿದರೆ ಆಯಿತು. ಓಕೆ ನೋಡಿ, ಇದು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿನಿ. ಇವಾಗ ಆಲ್ಮೋಸ್ಟ್ ಒಂದು 4-5 ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿನಿ. ಇವಾಗ ಏನಿಲ್ಲ, ಇಲ್ಲಿ ನೀರು ಕೂಡ ಕುದಿ ಬಂದಿದೆ ಅಲ್ವಾ. ಸೊ ಇವಾಗ ಈ ರೀತಿ ಕೊರಿಯೋ ಮಣಿ ಇದ್ದರೆ ಈ ರೀತಿ ಕೊರ್ಕೊಂಡು ಕೂಡ ತೊಗೋಬೋದು. ಇವಾಗ ನಮ್ಮ ಕಡುಬು ತಯಾರಾಗಿದೆ. ಇಲ್ಲಿ ನಾನು ಸ್ಟೀಮ್ ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತೊಗೊತಿದ್ದೀನಿ. ತುಪ್ಪ ಅಥವಾ ಎಣ್ಣೆನ ಹಚ್ಕೊಳ್ಳಿ, ಈ ರೀತಿ ಮೆತ್ತೋದಿಲ್ಲ ಅದಕ್ಕೆ. ಓಕೆ, ನೀಟಾಗಿ ಎಣ್ಣೆ ಹಚ್ಕೊಂಡು ತೊಗೊಂಡಿದ್ದೀನಿ. ಈ ಕಡುಬನ್ನ ಇಡ್ತಿದ್ದೀನಿ. ಓಕೆ, ಒಂದೊಂದಾಗಿ ಎಲ್ಲ ಕಡುಬು ಇಟ್ಕೊಂಡಾಗಿದೆ. ಇಲ್ಲಿ ಕಾಟನ್ ಬಟ್ಟೆ ತೊಗೊಂಡಿನಿ ನಾನು. ಈ ಕಾಟನ್ ಬಟ್ಟೆ ಯಾಕೆ ಹಾಕಬೇಕಂದ್ರೆ ನಾವು ಸ್ಟೀಮ್ ಮಾಡುವಾಗ ನೀರು ಬಿಟ್ಕೊಳ್ಳುತ್ತೆ ಅಲ್ವಾ, ಹೀಗಾಗಿ ನೀರು ಇದ್ರ ಮೇಲೆ ಬೀಳಬಾರ್ದಲ್ವ, ಹೀಗಾಗಿ ಈ ಕಾಟನ್ ಬಟ್ಟೆನ ಈ ರೀತಿ ಹಾಕಬೇಕಾಗುತ್ತೆ. ಸ್ಟೀಮ್ ಮಾಡುವಾಗ ನೀರು ಬಿದ್ದರೆ ಆ ನೀರು ಈ ಬಟ್ಟೆ ಮೇಲೆ ಬೀಳುತ್ತೆ. ಸೊ ನೋಡಿ, ನೀರು ಕುದಿ ಬಂದಿದೆ. ನೀರು ಕುದಿ ಬಂದಾದಮೇಲೆ ಇದನ್ನು ಇಡ್ತಿದ್ದೀನಿ. ಮತ್ತು ಮೇಲೆ ಒಂದು ಈ ರೀತಿ ಮುಚ್ಚಿಡಬೇಕಾಗುತ್ತೆ. ಸುಮಾರು ಒಂದು 7-8 ನಿಮಿಷ ಹಬೆಯಲ್ಲಿ ಬಿಟ್ಟರೆ ಸಾಕು, ಮೀಡಿಯಮ್ ಗ್ಯಾಸ್ನಲ್ಲಿ. ಇವಾಗ ನೋಡಿ, ಮೀಡಿಯಮ್ ಗ್ಯಾಸ್ನಲ್ಲಿ ನಾನು ಒಂದು 7-8 ನಿಮಿಷ ಆಗೋ ತನಕ ಬಿಟ್ಟಿದ್ದೆ. ನಮ್ಮ ಕಡುಬು ತಯಾರಾಗಿದೆ. ವಾವ್, ಒಂದು ಸ್ವಲ್ಪ ಮೇಲೆ ಬಿಸಿ ಬಿಸಿ ಇರುವಾಗ ತುಪ್ಪ ಹಾಕ್ಕೊಂಡು ತಿನ್ನಿ, ತುಂಬಾ ಸರಿಯಾಗಿ ಅನಿಸುತ್ತೆ ಈ ಕಡುಬು. ನೋಡಿ, ತಯಾರಾಗಿದೆ. ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಇಲ್ಲಿ ಈ ಪ್ಲೇಟ್ನಲ್ಲಿ ಹಾಕ್ಕೊತಿದ್ದೀನಿ ಅಷ್ಟೇ. ಸೊ ಬಿಸಿ ಬಿಸಿ ಆಗಿರುವಂತಹ ಕೊಬ್ಬರಿ ಬೆಲ್ಲದ ಕಡುಬು ತಯಾರಾಗಿದೆ. ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಬಿಸಿ ಬಿಸಿ ಇರುವಾಗ ಮೇಲೆ ಒಂದು ಸ್ವಲ್ಪ ಈ ರೀತಿ ತುಪ್ಪ ಹಾಕ್ಕೊಳ್ಳಿ ಮತ್ತು ಸೈಡ್ನಲ್ಲಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಈ ಕಡುಬನ್ನ ತಿನ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು.